ಇದನ್ನು ನೋಡ್ತಾ ಇದ್ದರೆ ನಮ್ಮ ಬಾಲ್ಯನ ನೆನಪಿಸುತ್ತೆ. ಯಾಕಂದರೆ ಬಾಲ್ಯದಲ್ಲಿ ನಾವು ಕೂಡ ಈ ಸ್ವೀಟನ್ನ ತುಂಬಾ ತಿಂದಿರ್ತೀವಿ. ₹1ಗೆ 4 ಬರ್ತಿರ್ತಕ್ಕಂತಹ ಒಂದು ಸ್ವೀಟ್ ರೆಸಿಪಿ ಇದು. ಇವತ್ತು ಈ ಸ್ವೀಟನ್ನ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ತಯಾರಿಸ್ಕೋಬಹುದು ಅಂತ ಹೇಳಿ ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿರುತ್ತೆ ಈ ಸ್ವೀಟ್ ಮಾಡೋದಕ್ಕೆ. 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಈ ಸ್ವೀಟನ್ನ ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇದನ್ನು ನೋಡ್ತಾ ಇದ್ದರೆ ನಮ್ಮ ಚಿಕ್ಕ ವಯಸ್ಸಿನ ಒಂದು ನೆನಪು ಕೂಡ ಬರುತ್ತೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಒಂದು ಸ್ವೀಟನ್ನ 4 ಆಣೆಗೆ ಅಂದರೆ 25 ಪೈಸೆಗೆ ನಾವು ಈ ಸ್ವೀಟನ್ನ ಕೊಂಡ್ಕೊಂಡು ತಿಂತಾಯಿದ್ವಿ. ₹1 ಕೊಟ್ಟರೆ 4 ಸ್ವೀಟ್ ಬರೋದು. ನಾನಂತರೂ ನನ್ನ ಬಾಲ್ಯದಲ್ಲಿ ಈ ಸ್ವೀಟನ್ನ ತುಂಬ ಅಂದರೆ ತುಂಬಾ ತಿಂದಿದ್ದೀನಿ. ನೀವು ಕೂಡ ಈ ಸ್ವೀಟನ್ನ ತಿಂದಿದ್ರೆ ಅಂದರೆ ಈ ಹಾಲ್ಕೋವನ ತಿಂದಿದ್ರೆ ನನಗೆ ಒಂದು ಕಮೆಂಟನ್ನು ಮಾಡಿ. ನಿಮ್ಮ ಬಾಲ್ಯನ ನೆನಪಾಗಿದ್ದರೆ ಒಂದು ಕಮೆಂಟನ್ನು ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದರೆ, ನಿಮ್ಮ ಬಾಲ್ಯ ನೆನಪಾಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, 1 ಬೌಲ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ತುಪ್ಪನ ಸೇರಿಸಿ ಈ ಸ್ವೀಟನ್ನ ಮಾಡ್ತಾಯಿಲ್ಲ. ಅಡುಗೆ ಎಣ್ಣೆನ ಬಳಸಿಬಿಟ್ಟು ನಾನು ಈ ಸ್ವೀಟನ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬೌಲ್ ಅಳತೆಗೆ ನಾನು 2 ಬೌಲ್ ಆಗೋವಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮೈದಾನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಹಿಟ್ಟೆಲ್ಲ ಉದುರು ಆಗೋವರೆಗೂ ಹಾಗೂ ಹಿಟ್ಟಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಲ್ಲಿ ನಾನು ಹುರಿತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಿ ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೋಬೋದು, ಇಲ್ಲ ಆದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ದಯವಿಟ್ಟು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಇದು ಹೇಗೆ ಮಾಡೋದು ಅಂಥೇಳಿ ತಿಳಿಯುತ್ತೆ. ನೋಡಿ, ಈ ಹದಕ್ಕೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಇದು ಉದುರಾಗಿ ಮತ್ತೆ ಇದರಲ್ಲಿರುವಂತಹ ಎಣ್ಣೆ ಅಂಶನ ಬಿಡುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತಣ್ಣಗಾಗಬೇಕು, ಸಂಪೂರ್ಣವಾಗಿ ಇದು ನಮಗೆ ತಣ್ಣಗಾಗಬೇಕು. ಉಗುರು ಬೆಚ್ಚಗಾಗೋವರೆಗೂ ಇದನ್ನು ನಾವು ತಣ್ಣಗೆ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಹರಡಿಬಿಟ್ಟು ತಟ್ಟೆಯಲ್ಲಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂತಹ ಹಿಟ್ಟಿನ ಅಳತೆಗೆ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಬೌಲಲ್ಲಿ ನಾನು ಹಿಟ್ಟು ಸೇರಿಸ್ಕೊಂಡಿದ್ನಲ್ಲ ಅದೇ ಬೌಲ್ ಅಳತೆಗೆ ನಾನು ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಪೌಡ್ರಾಗಿ ಫೈನ್ ಪೌಡ್ರ್ ಆಗಬೇಕು. ಹಾಗೆ ನಾವು ಇದನ್ನು ಮಾಡ್ಕೋಬೇಕು. ಇದಕ್ಕೆ ಏಲಕ್ಕಿನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇದಕ್ಕೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು ಸಕ್ಕರೆಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಘಮ ಇರುತ್ತೆ. ನಂತರ ಈಗ ನಾವು ಮಾಡ್ಕೊಂಡಿರುವಂತಹ ಮಿಶ್ರಣ, ಪಾಲ್ಕೋವಾ ಮಿಶ್ರಣಕ್ಕೆ ಈಗ ಈ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಿಹಿ ಹೆಚ್ಚಾಗಿ ತಿನ್ನೋರಾದರೆ ಎಲ್ಲನೂ ಕೂಡ ಸೇರಿಸ್ಕೋಬಹುದು. ಇಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ನಮಗೆ ಪಾಲ್ಕೋವಾ ಮಾಡೋದಕ್ಕೆ ಹಿಟ್ಟು ತೀರ ಉದುರಾಗಿರಬಾರ್ದು. ಸ್ವಲ್ಪ ಉಂಡೆ ಕಟ್ಟಿದರೆ ಉಂಡೆ ಕಟ್ಟೋ ಆಗಿರಬೇಕು. ಆ ಥರ ನಾವು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಹಿಟ್ಟುಗಳಿಗೆ, ನಾವು ಹುರ್ಕೊಂಡಿರುವಂತಹ ಹಿಟ್ಟುಗಳಿಗೆ ಸಕ್ಕರೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮತ್ತೊಂದಿಷ್ಟು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಕೈಯಿನ ಸಹಾಯದಿಂದ ಕೂಡ ಇದನ್ನು ಚೆನ್ನಾಗಿ ತಿಕ್ಕಿಬಿಟ್ಟು ಎಲ್ಲ ಹಿಟ್ಟುಗಳಿಗೆ ಸಕ್ಕರೆ ಅಂಟ್ಕೊಳ್ಳೋ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ, ಅಷ್ಟು ಪರ್ಫೆಕ್ಟಾಗಿರುತ್ತೆ ಈ ಪೇಡ. ನೋಡಿ, ಇಲ್ಲಿ ಉಂಡೆ ಕಟ್ಟಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಉಂಡೆ ಕಟ್ಟಲಿಕ್ಕೆ ಬರ್ತಾಯಿದೆ ನಮಗೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೆಕ್ಸ್ಟು ಇದಕ್ಕೆ ನಾವು ಒಂದು ಟ್ರೇನ ತೊಗೊಳ್ಳೋಣ, ಅಥವಾ ನಿಮ್ಮ ಮನೇಲಿ ತಟ್ಟೆ ಇದ್ದರೆ ಕೂಡ ತಟ್ಟೆಗೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಟ್ರೇನ ತೊಗೊಂಡಿದ್ದೀನಿ. ಟ್ರೇ ಒಳಗೆ 1 ಚಮಚದಷ್ಟು ತುಪ್ಪನ ಸೇರಿಸ್ಬಿಟ್ಟು ತುಪ್ಪನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿರುವಂತಹ ಮಿಶ್ರಣನ, ಅಂದರೆ ಪಾಲ್ಕೋವಾ ಮಿಶ್ರಣನ ಇದಕ್ಕೆ ನಾವು ಸೇರಿಸ್ಕೊಂಡ್ಬಿಡೋಣ. ನೀಟಾಗಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲದನ್ನು ಸೇರಿಸ್ಕೊಂಡು ಇದನ್ನು ಒಂದು ಲೆವೆಲ್ಲಾಗಿ ನಾವು ನೀಟಾಗಿ ಇದನ್ನು
ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಇದು ಸೆಟ್ ಆಗಬೇಕು ನಮಗೆ ಪೇಡ ಕಟ್ಟಲಿಕ್ಕೆ. ನಮಗೆ ಇದು ಸೆಟ್ ಆಗೋಕ್ಕೋಸ್ಕರ ನಾವು ಒಂದು ಟ್ರೇ ಅಥವಾ ತಟ್ಟೆಗೆ ಸೇರಿಸ್ಕೊಂಡ್ಬಿಟ್ಟು ಈ ಥರ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಒಂದು ಲೆವೆಲಾಗಿ ಬರಬೇಕು, ಸಾಫ್ಟಾಗಿ ಬರಬೇಕು. ಇದು ಆ ಥರ ನಾವು ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಇದನ್ನು ಸಾಫ್ಟ್ ಬರುವ ಹಾಗೆ ಇದನ್ನು ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ತಾಸು ನಾವು ಇದನ್ನು ಸೆಟ್ ಮಾಡೋದಕ್ಕೆ ಈ ಥರ ಲೆವೆಲ್ ಮಾಡಿ ಇಟ್ಬಿಟ್ರೆ ಇದನ್ನು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ನಾವು ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ಇದನ್ನು ಸೆಟ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡೋ ಹಾಗಿದ್ರೆ ಇಟ್ಕೋಬೋದು, ಬಟ್ ಫ್ರಿಜ್ಜಲ್ಲಿ ಇಟ್ಕೊಳ್ದೇ ಹೋದ್ರೂ ನಡೆಯುತ್ತೆ. ನೋಡಿ, ಈ ಥರ ನಾನು ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಅಂದರೆ ಸಾಫ್ಟಾಗಿ ಬರೋ ಹಾಗೆ, ಅಂದರೆ ಲೆವೆಲಾಗಿ ನೈಸಾಗಿ ಬರೋ ಹಾಗೆ ನಾನು ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ತಿಕ್ಬಿಟ್ಟು ಇದನ್ನು ಲೆವೆಲ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಒಂದು ಹಾಫ್ ಆನ್ ಅವರ್ 30 ಮಿನಿಟ್ ಇದನ್ನು ಬಿಟ್ಬಿಟ್ಟು ನೋಡೋಣ. ನೋಡಿ, ಈಗ ಇದು ಸಂಪೂರ್ಣವಾಗಿ ಸೆಟ್ ಆಗಿದೆ. ಈಗ ನಾವು ಒಂದು ಚಾಕುನ ತಗೊಂಡು ಇದನ್ನು ಲೈನ್ಸ್ಗಳನ್ನು ಹಾಕ್ಕೊಳ್ಳೋಣ. ಅಂದರೆ ಇದನ್ನು ಕಟ್ಟಾಗಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಕಟ್ಟಾಗುತ್ತೆ, ಯಾವುದೇ ಥರದ ಗಟ್ಟಿ ಕೂಡ ಆಗಿರಲ್ಲ. ಇದು ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪೇಡ. ನೋಡಿ, ಈಗ ನೀಟಾಗಿ ನಾನು ಲೈನ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಂಗಡಿಗಳಲ್ಲಿ ಯಾವ ಥರ ತಿಂತಿದ್ವಲ್ಲ ಚಿಕ್ಕ ಚಿಕ್ಕ ಪೇಡಗಳನ್ನು, ಅದೇ ಥರನೇ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕೂಡ ನೀವು ಕಟ್ ಮಾಡ್ಕೋಬೋದು. ಎಷ್ಟು ದೊಡ್ಡದು ಬೇಕಾದರೂ ಕಟ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೇ ಚಿಕ್ಕದು ಮಾಡಿಕೊಂಡ್ರೂ ನಮಗೆ ಪೀಸ್ಗಳಂತೂ ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ, ಈಗ ಕಟ್ ಮಾಡಿ ಆಗಿದೆ. ಈಗ ಕಟ್ ಮಾಡಿ ಆದಮೇಲೆ ಈ ಥರ ಎಡ್ಜಸ್ ಕೂಡ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಥರ ಸುತ್ತಲೂ ಎಡ್ಜಸ್ ಬಿಡಿಸ್ಕೊಂಡು ಈಗ ಒಂದೊಂದೇ ಪೀಸ್ನ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ನಮಗೆ. ಪೀಸಸ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಪೀಸಸ್ ಅಂತೂ. ನೋಡಿ, ಎಲ್ಲನೂ ಕೂಡ ಈಗ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಪೀಸಸ್ಗಳು ನಮಗೆ ಬರ್ತಾಯಿದೆ ಅಂಥೇಳಿ. ಎಲ್ಲೂ ಕೂಡ ಒಟ್ಕೊಳ್ತಾ ಇಲ್ಲ, ಅಷ್ಟು ಸಾಫ್ಟಾಗಿ ಇರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ಅಂತೂ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದಕ್ಕೆ ತುಪ್ಪ ಬಳಸಬೇಕು ಅಂತ ಏನಿಲ್ಲ, ಬರೀ ಅಡುಗೆ ಎಣ್ಣೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್. ನೋಡ್ತಾ ಇದ್ದರೆ ತುಂಬಾ ನನಗೆ ಬಾಲ್ಯನೇ ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂದಿದ್ದೀನಿ ನಾನಂತರೂ. ನೀವು ಕೂಡ ತಿಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬರ್ತಾಯಿದೆ ಅಂಥೇಳಿ. ನೋಡಿ, ಈ ಥರ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತಿನ್ನಿ. ಹಾಗೆ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲಲ್ಲಿ ಹಲವಾರು ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ವಿಸಿಟ್ ಮಾಡಿ ಎಲ್ಲ ವಿಡಿಯೋಸ್ಗಳನ್ನ ನೋಡಿ. ತುಂಬಾ ಅದ್ಭುತವಾಗಿರೋಂಥ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ಹೊಸಬರಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ನೀವೇ ಮೊದಲು ನನ್ನ ವಿಡಿಯೋಸ್ನ ನೋಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ಸ್ವೀಟ್ ರೆಸಿಪಿ ಯಾವ ಥರ ಬರ್ತಾಯಿದೆ, ಎಲ್ಲೂ ಕೂಡ ಒಡ್ಕೊಳ್ತಾ ಇಲ್ಲ. ಆ ಥರ ಪರ್ಫೆಕ್ಟಾಗಿ ಪೀಸಸ್ಗಳು ನಮಗೆ ಬರ್ತಾಯಿದೆ. ನೋಡಿ, ನೀವು ಕೂಡ ಮಾಡಿ ಮನೆಯಲ್ಲಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋಸ್ ಎಲ್ಲ ನೋಡಿ ವಾಚ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಮತ್ತು ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್, ಟೇಕ್ ಕೇರ್.